ಬನ್ನಿ ಸ್ನೇಹಿತರೆ, ಮನೆಯಲ್ಲೇ ಟ್ರೆಡಿಷನಲ್ ಮೂಂಗ್ ದಾಲ್ ಹಲ್ವಾ ಅಥವಾ ಹೆಸರುಬೇಳೆ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಹಿಂದಿನ ಕಾಲದಲ್ಲಿ ಸ್ವೀಟ್ ಶಾಪ್ನವರು ಟ್ರೆಡಿಷನಲ್ ಆಗಿ ಹೇಗೆ ಹೆಸರುಬೇಳೆನ ನೆನೆಸಿ ಮಾಡ್ತಾ ಇದ್ರು ಆ ರೀತಿ ಮಾಡೋಣ ಬನ್ನಿ. ವಿಡಿಯೋ ಮಧ್ಯೆ ನಾನು ಟಿಪ್ಸ್ ಹೇಳ್ತಾ ಹೋಗ್ತೀನಿ, ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಮೊದಲು ಒಂದು ಪಾತ್ರೆಗೆ 1 ಕಪ್ನಷ್ಟು ಹೆಸರುಬೇಳೆನ ಹಾಕಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ನೋಡಿ, ಈ ರೀತಿ ಬಿಳಿ ನೀರು ಬರ್ತಾ ಇರುತ್ತೆ. ಆ ಬಿಳಿ ನೀರು ಕಂಪ್ಲೀಟಾಗಿ ಹೋಗೋ ತನಕ ನೀವು ಚೆನ್ನಾಗಿ ತೊಳಿಬೇಕು. ಬೇಳೆನ ಚೆನ್ನಾಗಿ ತೊಳೆದ ಮೇಲೆ ಅದರ ಮುಳುಗುವಷ್ಟು ನೀರು ಹಾಕಿ ಸುಮಾರು 2 ಗಂಟೆ ಕಾಲ ನೆನೆಸಿಟ್ಬಿಡೋಣ. ನಿಮಗೆ ಅಷ್ಟೆಲ್ಲ ಟೈಮ್ ಇಲ್ಲ ಅನ್ನೋದಾದರೆ ಬಿಸಿನೀರು ಹಾಕಿ ಬೇಳೆನ 1 ಗಂಟೆ ಕಾಲ ನೆನೆಸಿಟ್ರು ಸಾಕು. 2 ಗಂಟೆ ಕಾಲ ಆದಮೇಲೆ ಬೇಳೆ ನೆನೆಸಿರೋ ನೀರನ್ನೆಲ್ಲ ಸೋದಿಸ್ಕೊಂಡ್ಬಿಟ್ಟು ನೆಂದಿರೋ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನಿಮ್ಮ ಮಿಕ್ಸಿಯಲ್ಲಿ ನೀರಿಲ್ಲದೆ ರುಬ್ಬಹುದು ಅನ್ನೋದಾದರೆ ನೀರು ಹಾಕ್ಕೊಳ್ದೇನೆ ರುಬ್ಕೊಳ್ಳಿ. ಇಲ್ಲದೇ ಇದ್ರೆ ಆದಷ್ಟು ಕಮ್ಮಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೊಂಡಷ್ಟು ನಿಮಗೆ ಆಮೇಲೆ ತುಂಬ ಹೊತ್ತು ತಿರುಗಿಸ್ಬೇಕಾಗುತ್ತೆ. ಹಾಗಾಗಿ ಆದಷ್ಟು ಕಮ್ಮಿ ನೀರು ಹಾಕ್ಕೊಳ್ಳಿ. ಇದನ್ನು ಸೆಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡಿ. ಆವಾಗ ನಿಮಗೆ ಬಾಣಲೆಗೆ ಸುಲಭವಾಗಿ ಹಾಕ್ಕೋಬಹುದು. ಈ ರೀತಿ ಯಾಕೆ ಮಾಡಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಇದಕ್ಕೆ ತುಪ್ಪ ಸುಮಾರು 1 ಕಪ್ನಷ್ಟೇ ಬೇಕಾಗುತ್ತೆ. ಆದರೆ ಒಂದೇ ಸಲ ಎಲ್ಲ ತುಪ್ಪನೂ ಬಾಣಲಿಗೆ ಹಾಕ್ಕೋಬೇಡಿ. ಸುಮಾರು 2-3 ಸ್ಪೂನಷ್ಟು ಹಾಕ್ಕೊಂಡು ನಿಮಗಿಷ್ಟವಾದ ಡ್ರೈ ಫ್ರೂಟ್ಸನ್ನು ಮೊದಲು ಚೆನ್ನಾಗಿ ಹುರ್ಕೊಳ್ಳಿ. ನಾನಿಲ್ಲಿ ಬಾದಾಮಿ, ಗೋಡಂಬಿ ಹಾಗೂ ಪಿಸ್ತಾ 3 ಹಾಕ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದನ್ನು ಸೆಪ್ರೇಟಾಗಿ 1 ಕಪ್ಗೆ ತೆಗೆದಿಟ್ಕೊಂಡ್ಬಿಡೋಣ. ಮತ್ತು ಅದೇ ಬಾಣಲೆಗೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡು 1/4 ಕಪ್ನಷ್ಟು ರವೆ, ಉಪ್ಪಿಟ್ಟು ರವೆನೇ ಹಾಕ್ಕೊಂಡು ಹುರ್ಕೊಳ್ಳೋಣ. ಚೆನ್ನಾಗಿ ಅದು ಅರಳೋ ತನಕ, ಘಮ್ಮನ್ನೋ ತನಕ ಹುರ್ಕೊಳ್ಳೋಣ. ಸುಮಾರು ಜನ ಇಲ್ಲಿ 2 ಸ್ಪೂನ್ನಷ್ಟು ರವೆ ಮತ್ತು 2 ಸ್ಪೂನ್ನಷ್ಟು ಕಡಲೆ ಹಿಟ್ಟು ಸಹಿತ ಹಾಕ್ಕೊಳ್ತಾರೆ. ನಮ್ಮನೇಲಿ ಕಡಲೆ ಹಿಟ್ಟು ಖಾಲಿ ಆಗೋಗಿತ್ತು, ಹಾಗಾಗಿ ನಾನು ಬರೀ ರವೆನೇ ಇಲ್ಲಿ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ರವೆ ಚೆನ್ನಾಗಿ ಹುರಿದ ನಂತರ ನೀವು ಬೌಲಲ್ಲಿ ಸೆಪರೇಟಾಗಿ ಇಟ್ಕೊಂಡಿದ್ರಲ್ಲ ರುಬ್ಬಿದಂಥ ಹೆಸರುಬೇಳೆ ಪೇಸ್ಟನ್ನು ನಾವು ಇದಕ್ಕೆ ಬೇಗ ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ತಕ್ಷಣ ತಿರುಗೋಕ್ಕೆ ಶುರು ಮಾಡಬೇಕಾಗುತ್ತೆ. ಈಗ ಇದಕ್ಕೆ 1/2 ಕಪ್ನಷ್ಟು ತುಪ್ಪನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಳ್ಳಿ. ಇಲ್ಲಿ ನೀವು ನಿಧಾನ ಮಾಡಿದ್ರೆ ನಿಮ್ಮ ಹೆಸರುಬೇಳೆ ಪೇಸ್ಟು ಎಲ್ಲ ಪೂರ್ತಿ ಸೀದ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ನಾನು ಮುಂಚೆನೇ ಹೇಳಿದ್ದು, ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡ್ರೆ ನೀವು ಬೇಗ ಬಾಣಲಿಗೆ ಹಾಕ್ಕೋಬೋದು ಅನ್ನೋದನ್ನ. ಈಗ ಮುಖ್ಯವಾದ ಹಲ್ವಾ ಪ್ರಿಪ್ರೇಷನ್ ಶುರು ಆಗುತ್ತೆ ನೋಡಿ. ಇದನ್ನು ಮಚ್ಚೋ ಕೈಯಿಂದ ತಿರುಗ್ತಾ ಇರಬೇಕು. ಈ ರೀತಿ ಇದನ್ನು ಎಳಿತಾ ಇರಬೇಕು. ಹೀಗೆ ಮಾಡೋದ್ರಿಂದ ಹೆಸರುಬೇಳೆ ಮಿಶ್ರಣ ಅದು ಆದಷ್ಟು ಬಿಡಿ ಆಗೋ ತನಕ ಈ ರೀತಿ ಮಾಡ್ತಾ ಹೋಗಬೇಕಾಗುತ್ತೆ. ಹೆಸರುಬೇಳೆಯಲ್ಲಿರೋ ಮಾಯಿಶ್ಚರು ಕಡಿಮೆ ಆಗಬೇಕು. ಅದಕ್ಕೋಸ್ಕರ ಈ ರೀತಿ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ. ನಾವು 1 ಕಪ್ನಷ್ಟು ತುಪ್ಪನ ಇಲ್ಲಿ ಇನ್ನೂ ಪೂರ್ತಿ ಉಪಯೋಗಿಸಿಲ್ಲ. ಅದರಲ್ಲಿ ಸ್ವಲ್ಪನೇ ತುಪ್ಪ ಇಲ್ಲಿ ಹಾಕ್ಕೊಂಡು ನೀವು ಈ ರೀತಿ ತಿರುಗುವಾಗ ಒಂದೊಂದು ಸ್ವಲ್ಪನೇ ತುಪ್ಪ ಹಾಕ್ಕೊಂಡು ತಿರುಗ್ತಾ ಇರಬೇಕಾಗುತ್ತೆ. ತುಪ್ಪದ ಸಹಾಯದಿಂದ ಹೆಸರುಬೇಳೆ ಮಾಯಿಶ್ಚರು ಬೇಗ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ. ಹಲ್ವಾ ರೆಡಿ ಆಗ್ತಾ ಇರುವಾಗ ನಾವು ಮತ್ತೊಂದು ಸ್ಟವ್ವಲ್ಲಿ 1/2 ಲೀಟರ್ ಹಾಲನ್ನು ಒಂದು ಸ್ವಲ್ಪ ಕೇಸರಿನೂ ಹಾಕಿ ಕಾಯೋದಕ್ಕೆ ಇಟ್ಬಿಡೋಣ. ಹಲ್ವಾನ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ತಿರುಗ್ತಾ ಇರಬೇಕಾಗುತ್ತೆ. ಈ ರೀತಿ ಸ್ವಲ್ಪ ನೋಡಿ ಗ್ರ್ಯಾನ್ಯೂಲ್ಸ್ ಥರ ಬಿಡಿಯಾಗಿ ಆಗಿದೆ. ಇನ್ನೂ ಸ್ವಲ್ಪ ಹೊತ್ತು ಅದರ ಮಾಯಿಶ್ಚರ್ ಹೋಗೋ ತನಕ ನೋಡಿ, ಆದಷ್ಟು ಬಿಡಿಯಾಗಿ ಆಗಿದೆ. ಸ್ವಲ್ಪ ಹೊತ್ತು ತಿರುಗಬೇಕಾಗುತ್ತೆ. ಅಷ್ಟರಲ್ಲಿ ನೋಡಿ ಹಾಲು ಕಾಯೋದಕ್ಕೆ ಬಂದಿದೆ. ಅದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನಾನು ಸಕ್ಕರೆ ಉಪಯೋಗಿಸ್ತಾ ಇಲ್ಲ, ಅದರ ಬದಲು 1 ಕಪ್ನಷ್ಟು ಕೆಂಪು ಕಲ್ ಸಕ್ಕರೆ ಪುಡಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಪ್ರಮಾಣ 1 ಕಪ್ನಷ್ಟು ಹೆಸರುಬೇಳೆಗೆ 1 ಕಪ್ನಷ್ಟು ತುಪ್ಪ, ಹಾಗೆ 1 ಕಪ್ನಷ್ಟು ಸಕ್ಕರೆ. ನಾನು ಸಕ್ಕರೆನ ಆದಷ್ಟು ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ಕೆಂಪು ಕಲ್ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆ ಬೇಕಾದರೂ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕಾದಿರೋ ಹಾಲನ್ನು ಸ್ವಲ್ಪವಾಗಿ ಸೇರಿಸ್ಕೊಳ್ತಾ ಹೋಗೋಣ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಉಳಿದಿರೋ ಹಾಲನ್ನು ಸೇರಿಸಿ ತಿರುಗಿಸ್ತಾ ಇರಬೇಕಾಗುತ್ತೆ. ಈಗ ಎಲ್ಲಿ ಹುಡುಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟೆಂಟಾಗಿ ಮಾಡುವಂಥ ಹಲ್ವಾನೇ ತೋರಿಸ್ತಾ ಇದ್ದಾರೆ. ಆದರೆ ಇದು ನಮ್ಮ ಹಳೆಯ ಕಾಲದ ಟ್ರೆಡಿಷನಲ್ ರೆಸಿಪಿ. ಈ ರೀತಿ ಮಾಡೋದು ಸ್ವಲ್ಪ ನಿಧಾನ ಆದರೂ ಕೂಡ ಇದರ ರುಚಿಯಂತೂ ಆಹಾ. ನೋಡಿ, ಹಲ್ವಾ ತಳ ಬಿಡ್ತಾ ಬರ್ತಾ ಇದೆ. ಈಗ ಕಡೆಯ 1 ಸ್ಪೂನ್ನಷ್ಟು ತುಪ್ಪನೂ ಸೇರಿಸ್ಕೊಂಡು ತಳ ಬಿಡೋ ತನಕ
ತಿರುಗ್ತಾ ಇರಬೇಕಾಗುತ್ತೆ. ತುಪ್ಪ ಇಷ್ಟೊಂದು ಹಾಕ್ಕೋಬೇಕಾ ಅನ್ನೋರು ನೋಡಿ, ಈಗ ತುಪ್ಪ ಎಲ್ಲ ಸೈಡ್ಸಲ್ಲಿ ಬಿಡ್ತಾ ಇದೆ. ಇದನ್ನ ನೀವು ಇನ್ನೂ ಒಂದಷ್ಟೊತ್ತು ತಿರುಗ್ತಾ ಹೋದ್ರೆ ಎಲ್ಲಾ ತುಪ್ಪನೂ ಬಿಟ್ಕೊಳ್ಳುತ್ತೆ. ಅದರಲ್ಲಿ ನೀವು ಅರ್ಧ ತುಪ್ಪನ ತೆಗೆದಿಟ್ಕೋಬಹುದು. ಆಗ ಬರೀ ಅರ್ಧ ಕಪ್ ತುಪ್ಪ ಉಪಯೋಗಿಸ್ದಂಗೆ ಆಗತ್ತೆ. ನಾನಿಲ್ಲಿ ಕೂವ ಸೇರಿಸದೆ ಮಾಡಿದೀನಿ. ನಿಮಗೆ ತುಂಬಾ ಹೊತ್ತು ತಿರುವಕ್ಕಾಗಲ್ಲ ಅನ್ನೋರು ಹೆಸರುಬೇಳೆ ಬಿಡಿ ಆದಾಗ್ಲೇ ಕೋವಾ ಸೇರಿಸ್ಕೊಳ್ಳಿ, ಅಥವಾ ಅರ್ಧ ಹಾಲು ಅರ್ಧ ಕೋವಾ ಬೇಕಾದ್ರೂ ಆ ಹಂತದಲ್ಲಿ ಸೇರಿಸ್ಕೊಳ್ಳಿ. ಕೊನೆಗೆ ಹುರಿದಂತ ಡ್ರೈ ಫ್ರೂಟ್ಸ್ನ ಸೇರಿಸಿ ನಿಮ್ಮ ರುಚಿಯಾದ ಹಲ್ವಾಯಿ ಸ್ಟೈಲ್ ಮೂಂಗ್ ದಾಲ್ ಹಲ್ವಾನ ಎಂಜಾಯ್ ಮಾಡಿ. ಇದು ರವೆ ಹಾಕಿರೋದ್ರಿಂದ ನಿಮಗೆ ಈ ಹಲ್ವಾ ರವೆಯಾಗಿ ಬಾಯಿಗೆ ಸಿಗುತ್ತೆ. ಕೇಸರಿನೂ ಸೇರಿಸಿರೋದ್ರಿಂದ ಹಲ್ವಾ ಘಮ ಅಂತ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಪ್ರಾಸೆಸ್ ಸ್ವಲ್ಪ ನಿಧಾನ ಆಗ್ಬಹುದು, ಆದ್ರೆ ಈ ಕಷ್ಟ ನಿಮ್ಮ ರುಚಿಗೋಸ್ಕರ ಅಲ್ವೇ. ಕೈ ಕೆಸರಾದ್ರ ತಾನೇ ಬಾಯಿ ಮೊಸರು. ಒಮ್ಮೆ ಖಂಡಿತ ಟ್ರೈ ಮಾಡಿ. ಹೇಗ್ ಬಂತು ಅಂತ ವಾಪಸ್ ಬಂದು ಹೇಳೋದಕ್ಕೆ ಮರಿಬೇಡಿ.